ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ, ಡಿವೋರ್ಸ್ ಕೊಡಿ ಅಂತ ಕೇಳ್ತೀನಿ. ಬೇಡ ಮೇಡಮ್, ಸೀತೆ ರಾಮ ದೂರ ಆಗ್ಬಾರ್ದು. ನಿಮ್ಮನ್ ಸೇರಿಸೋ ಸಾಕ್ಷಿ ನನ್ನ ಹತ್ರ ಒಂದ್ ಸಿಕ್ಕಿದೆ. ಇದನ್ ತಗೊಳ್ಳಿ, ನೋಡಿ ಮೇಡಮ್, ನೋಡಿ. ಈ ಕೇರಳದಲ್ಲಿ ಒಂದ್ ರೀತಿ ಮತ್ತಿನ ಮದ್ ಸಿಗತ್ತೆ. ಅದನ್ನ ಹಾಲಲ್ಲಿ ಕಲ್ಸಿ ಜೈ ಬೆಂಗಳೂರು ಫ್ಲೈಟ್ ಹತ್ತೋದ್ರಲ್ಲಿ ಆ ಹಾಲವನ್ನ ಕುಡಿಸ್ತೀನಿ. ಜೈ ಹಾಲ್ ಕುಡ್ದು ಮತ್ತಲ್ಲಿರ್ತಾನೆ. ಆ ಮತ್ತಲ್ಲಿ ತಪ್ಪಾಗತ್ತೆ. ಆಮೇಲೆ ಜೈ ನಂದಾರಿಗ್ ಬಂದೇ ಬರ್ತಾನೆ. ಸಾರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದ್ದಾಳೆ. ಇದನ್ನ ಸಾರ್ಗೆ ತೋರಿಸಿದ್ರೆ ಅವ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ. ಬನ್ನಿ ಮೇಡಮ್, ಈಗಲೇ ಸಾರ್ ಮುಂದೆ ಅವಳು ಬಂಡವಾಳನ ಬಯಲು ಮಾಡೋಣ. ಇದನ್ನ ತೋರ್ಸೋದ್ರಿಂದ ಅವ್ರ ಮೇಲೆ ಅವರಿಗೆ ಕೋಪ ಬರುತ್ತೆ ಅಷ್ಟೇ. ನನ್ ಮೇಲೆ ಪ್ರೀತಿ ಹುಟ್ಟಲ್ವಲ್ಲ. ನನ್ನ ಪ್ರೀತಿಸುವಾಗ ಇಂಥದ್ದೆಲ್ಲ ತೋರ್ಸಿದ್ರೆ ಅರ್ಥ ಇರುತ್ತೆ. ನನ್ನ ಪ್ರೀತಿಸ್ಲಿ ಅಂತಾನೆ ಇಂಥದ್ದೆಲ್ಲ ತೋರ್ಸಿದ್ರೆ ಚೀಪಾಗಿ ಅನ್ಸುತ್ತೆ. ನಾಣಿ ಅವ್ರೆ, ನಾವೇ ಏನೋ ಟ್ರಿಕ್ ಪ್ಲೇ ಮಾಡಿದ್ವಿ ಅಂದ್ಕೊಂತಾರೆ. ಆಗಲ್ಲ ಮೇಡಮ್, ಬೇಡ ನಾಣಿ ಅವ್ರೆ. ಅವರಾಗ ಅವ್ರೆ ನನ್ ಪ್ರೀತಿ ತಿಳ್ಕೋಬೇಕೆ ಹೊರತು ಇದೆಲ್ಲ ಬೇಡ. ಅವ್ರು ಬದ್ಲಾಗಲ್ಲ, ನಾನೇ ಬದ್ಲಾಗ್ತೀನಿ. ಬೇಡ ಮೇಡಮ್, ಒಂದ್ಸಲ ಪ್ರಯತ್ನ ಮಾಡಿ, ಸಾರ್ ಹತ್ರ ಮಾತಾಡಿ. ಇಷ್ಟು ದಿನಾನು ಮಾತಾಡಿದ್ನಲ್ಲ ನಾಣಿ ಅವ್ರೆ, ಕೇಳಿದ್ರ? ಇನ್ನೊಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ನೀವೇನೀಗ ಪ್ರೀತಿ ಮಾಡಿ ದೂರ ಆಗ್ತಿರೋ ಲವರ್ಸ್ ಅಲ್ಲ, ಗಂಡ ಹೆಂಡತಿ. ಆ ಬಂಧನ ಅಷ್ಟು ಸುಲಭಕ್ಕೆ ದೂರ ಮಾಡಕ್ ಆಗಲ್ಲ ಮೇಡಮ್. ನನ್ನ ಮಾತು ಕೇಳಿ, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಸಾರ್ ಈ ಸರಿ ನಿಮ್ ಮಾತು ಕೇಳ್ತಾರೆ ಅಂತ ನನ್ಗನ್ನಿಸ್ತಿದೆ ಮೇಡಮ್. ಹೋಗಿ ಮೇಡಮ್, ಹೋಗಿ. Yes. Hi. Hi. I am Nitya. Okay. ಕೇರಳ ನೋಡೋದಕ್ಕೆ ಬಂದಿದ್ದೆ. ನೀವು ಅದಕ್ಕೆ ಬಂದಿದ್ದ? ನಾನೊಬ್ಳೆ ಬಂದಿದ್ದೆ, ನೀವು ಒಬ್ರೆ ಬಂದ್ರಾ? ಈವ್ನಿಂಗ್ ನಾವು ಪಾರ್ಟಿ ಮಾಡೋಣವಾ? ನೀನ್ ನನಗ್ ಬೇಡ ಅಂತ ತಲೆ ಮೇಲೆ ಹೊಡೆದಾಗ ಹೇಳಿದ್ರು ಇನ್ನ ಇಲ್ಲೇ ನಿಂತಿದ್ಯಲ್ಲ, ಹೊರಟೋಗೋ. ಪ್ರಶಾಂತವಾಗಿ ಅವನ್ ಬದುಕನ್ನ ಬದುಕೋದಕ್ ಬಿಡು, ಅವನ್ನ ಜೀವಂತವಾಗಿ ಇರಕ್ ಬಿಡಮ್ಮ, ಹೋಗೋ. ಚಂದ್ರಿಕಾ, ಗಂಡ ಹೆಂಡತಿನ ದೂರ ಮಾಡೋಕೆ ನೀನ್ ಯಾರು? ಇನ್ನೊಂದ್ಸಲ ಅವ್ರನ್ನ ದೂರ ಮಾಡೋ ಮಾತಾಡಿದ್ರೆ ನಿನಗೆ ಮರ್ಯಾದೆ ಇರೋಲ್ಲ. ಅಜ್ಜಿ, ನಮ್ಮನ್ನ ದೂರ ಮಾಡ್ತಿರೋದು ಅತ್ತೆನೋ ಮಾವನೋ ಇನ್ಯಾರೋ ಅಲ್ಲ. ನಿತ್ಯ ನನ್ನನ್ ಬೇಡ ಅಂದ್ಲು, ಈಗ ನಾನ್ ಕೂಡ ನಿತ್ಯನ್ ಬೇಡ ಅಂತಿದ್ದೀನಿ. ಅತ್ತೆ ಹೇಳಿದ ಹಾಗೆ ಇವಳು ಹೊರಟೋದ್ರೆ ಅಟ್ಲೀಸ್ಟ್ ನಾನಾದ್ರೂ ಜೀವಂತವಾಗಿರ್ತೀನಿ. ತಪ್ಪು ಮಾಡ್ತಿದ್ಯಾ ಜೈ. ಒಂದು ಬಿಸ್ನೆಸ್ ನ ಬಿಟ್ಕೊಡೋಕೆ ಎಷ್ಟೋ ಯೋಚನೆ ಮಾಡ್ತೀಯ, ಅಂತದ್ರಲ್ಲಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ, ಹೇಗ್ ಬಿಟ್ಬಿಡ್ತೀಯಾ? ನಾವ್ ಯಾವತ್ತೂ ಗಂಡ ಹೆಂಡತಿಯಾಗಿ ಬಾಳಿಲ್ಲ ಡ್ಯಾಡ್. ಅದಕ್ಕೆ ನಾನು ಹೇಳ್ತಿರೋದು ನಾನು ಯಾವತ್ತೂ ಇವಳಿಗೆ ಗಂಡ ಅಲ್ಲ ಅಂತ. ಇಲ್ಲ ಜೈ, ನಿತ್ಯ ನಿನಗೆ ಒಳ್ಳೆ ಹೆಂಡತಿ ಆಗ್ತಾಳೆ. ನಿಮ್ಮಿಬ್ಬರ ಮಧ್ಯ ಯಾವ್ದೋ ಚಿಕ್ಕ ಅಪಾರ್ಥ ಹುಟ್ಕೊಂಡಿದೆ ಅಷ್ಟೇ. ಆವೇಶದಲ್ಲಿ ನಿರ್ಧಾರ ಮಾಡದೆ ಯೋಚನೆ ಮಾಡಿ ನಿಮ್ ಬಂಧನ ಅರ್ಥ ಮಾಡ್ಕೋ. ಸಂಬಂಧನೇ ಇಲ್ದಿದ್ರೆ ಅರ್ಥ ಹೇಗಿರುತ್ತೆ ಚಿಕ್ಕಮ್ಮ? ಸತ್ತೋಗಿರೋ ನನ್ನ ಅಮ್ಮನ ಸ್ಥಾನನ ನೀವು ಇಲ್ಲಿ ತನಕನೂ ಕೊಡ್ತಿದ್ದೀರಾ. ಇವಳು ನನಗದನ್ನು ಕೊಡ್ಲೂ ಇಲ್ಲ, ನನ್ನ ಇಷ್ಟನೂ ಪಡ್ಲಿಲ್ಲ. ಒಂದು ಅವಕಾಶ ಕೊಟ್ಟು ನೋಡ್ರಿ. ಯಾಕೆ ಕೊಡ್ಲಿ ನಿನಗೆ ಅವಕಾಶ?
ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ. ಎಷ್ಟು ಸಲ ತಪ್ಪು ಮಾಡ್ತೀಯಾ? ಎಷ್ಟು ಸಲ ಸರಿ ಮಾಡ್ಕೋತಿರ್ತೀಯಾ? ಈಗ ಕ್ಷಮಿಸಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ನನ್ ಪ್ರಾಣ ಹೋದ್ರೂ ಇನ್ ತಪ್ಪು ಮಾಡಲ್ಲ. ಛೀ! ನೀರಿನ ಮೇಲೆ ಗುಳ್ಳೆ ಆಗಿರೋ ನಿನ್ ಮಾತನ್ನ ನಾನ್ ನಂಬಲ್ಲ. ಲೈಫ್ ಅಂದ್ರೆ ಪೆನ್ಸಿಲ್ ಅಲ್ಲಿ ಅಳ್ಸ್ ಬರೆಯೋ ಸಾಲುಗಳಲ್ಲ. ಲೈಫ್ ಅಂದ್ರೆ ಪೆನ್ನಲ್ಲಿ ಬರೆಯೋ ಸಾಲ ಇರ್ಬೋದು, ಅದನ್ನ ಅಳ್ಸೋಕ್ಕಾಗದೆ ಇರ್ಬೋದು. ಆದ್ರೆ ಇನ್ನೊಂದು ಕಾಗದದ ಮೇಲೆ ನಮಗ್ ಬೇಕಾದ ಹಾಗೆ ಬರಿಬೋದು. ನಾನ್ ಕೇಳ್ತಿರೋದು ಆ ಕಾಗದನ. ನಿಮ್ ಜೊತೆ ಸೇರಿ ಬದುಕೋ. ನಾನು ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ. ಡಿವೋರ್ಸ್ ಕೊಡಿ ಅಂತ ಕೇಳ್ತೀನಿ. ಬೇಡ ಮೇಡಮ್, ಸೀತೆ ರಾಮ ದೂರ ಆಗ್ಬಾರ್ದು. ನಿಮ್ಮನ್ ಸೇರಿಸೋ ಸಾಕ್ಷಿ ನನ್ನ ಹತ್ರ ಒಂದ್ ಸಿಕ್ಕಿದೆ. ಇದನ್ ತಗೊಳ್ಳಿ, ನೋಡಿ ಮೇಡಮ್, ನೋಡಿ. ಈ ಕೇರಳದಲ್ಲಿ ಒಂದ್ ರೀತಿ ಮತ್ತಿನ ಮದ್ ಸಿಗತ್ತೆ. ಅದನ್ನ ಹಾಲಲ್ಲಿ ಕಲ್ಸಿ ಜೈ ಬೆಂಗಳೂರು ಫ್ಲೈಟ್ ಹತ್ತೋದ್ರಲ್ಲಿ ಆ ಹಾಲವನ್ನ ಕುಡಿಸ್ತೀನಿ. ಜೈ ಹಾಲ್ ಕುಡ್ದು ಮತ್ತಲ್ಲಿರ್ತಾನೆ. ಆ ಮತ್ತಲ್ಲಿ ತಪ್ಪಾಗತ್ತೆ. ಆಮೇಲೆ ಜೈ ನಂದಾರಿಗ್ ಬಂದೇ ಬರ್ತಾನೆ. ಸಾರ್ನ ಹೇಗಾದ್ರೂ ಮಾಡಿ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದ್ದಾಳೆ. ಇದನ್ನ ಸಾರ್ಗೆ ತೋರಿಸಿದ್ರೆ ಅವ್ರಿಗೆ ಗೇಟ್ ಪಾಸ್ ಗ್ಯಾರಂಟಿ. ಬನ್ನಿ ಮೇಡಮ್, ಈಗಲೇ ಸಾರ್ ಮುಂದೆ ಅವಳು ಬಂಡವಾಳನ ಬಯಲು ಮಾಡೋಣ. ಇದನ್ನ ತೋರ್ಸೋದ್ರಿಂದ ಅವ್ರ ಮೇಲೆ ಅವರಿಗೆ ಕೋಪ ಬರುತ್ತೆ ಅಷ್ಟೇ. ನನ್ ಮೇಲೆ ಪ್ರೀತಿ ಹುಟ್ಟಲ್ವಲ್ಲ. ನನ್ನ ಪ್ರೀತಿಸುವಾಗ ಇಂಥದ್ದೆಲ್ಲ ತೋರ್ಸಿದ್ರೆ ಅರ್ಥ ಇರುತ್ತೆ. ನನ್ನ ಪ್ರೀತಿಸ್ಲಿ ಅಂತಾನೆ ಇಂಥದ್ದೆಲ್ಲ ತೋರ್ಸಿದ್ರೆ ಚೀಪಾಗಿ ಅನ್ಸುತ್ತೆ. ನಾಣಿ ಅವ್ರೆ, ನಾವೇ ಏನೋ ಟ್ರಿಕ್ ಪ್ಲೇ ಮಾಡಿದ್ವಿ ಅಂದ್ಕೊಂತಾರೆ. ಆಗಲ್ಲ ಮೇಡಮ್, ನನ್ ಬೇಡ ನಾಣಿ ಅವ್ರೆ. ಅವ್ರಾಗ ಅವ್ರೆ ನನ್ ಪ್ರೀತಿ ತಿಳ್ಕೋಬೇಕೇ ಹೊರತು ಇದೆಲ್ಲ ಬೇಡ. ಅವ್ರು ಬದ್ಲಾಗಲ್ಲ, ನಾನೇ ಬದ್ಲಾಗ್ತೀನಿ. ಬೇಡ ಮೇಡಮ್, ಒಂದ್ಸಲ ಪ್ರಯತ್ನ ಮಾಡಿ, ಸಾರ್ ಹತ್ರ ಮಾತಾಡಿ. ಇಷ್ಟು ದಿನ ಮಾತಾಡಿದ್ನಲ್ಲ ನಾಣಿ ಅವ್ರೆ, ಕೇಳಿದ್ರಾ? ಇನ್ನೊಂದ್ಸಲ ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿದೆ ಮೇಡಮ್? ನೀವೇನೀಗ ಪ್ರೀತಿ ಮಾಡಿ ದೂರ ಆಗ್ತಿರೋ ಲವರ್ಸ್ ಅಲ್ಲ, ಗಂಡ ಹೆಂಡತಿ. ಆ ಬಂಧನ ಅಷ್ಟು ಸುಲಭಕ್ಕೆ ದೂರ ಮಾಡಕ್ ಆಗಲ್ಲ ಮೇಡಮ್. ನನ್ನ ಮಾತು ಕೇಳಿ, ಇನ್ನೊಂದ್ಸಲ ಪ್ರಯತ್ನ ಮಾಡಿ. ಸಾರಿ ಸರಿ ನಿಮ್ ಮಾತು ಕೇಳ್ತಾರೆ ಅಂತ ನನ್ಗನ್ನಿಸ್ತಿದೆ ಮೇಡಮ್. ಹೋಗಿ ಮೇಡಮ್, ಹೋಗಿ. Yes. Hi. ಹಾಯ್, ಐ ಆಮ್ ನಿತ್ಯ. Okay. ಕೇರಳ ನೋಡೋದಕ್ಕೆ ಬಂದಿದ್ದೆ. ನೀವು ಅದಕ್ಕೆ ಬಂದಿದ್ದ? ನಾನೊಬ್ಳೆ ಬಂದಿದ್ದೆ, ನೀವು ಒಬ್ರೇ ಬಂದ್ರಾ? ಈವ್ನಿಂಗ್ ನಾವು ಪಾರ್ಟಿ ಮಾಡೋಣವಾ? ನೀನ್ ನನಗ್ ಬೇಡ ಅಂತ ತಲೆ ಮೇಲೆ ಹೊಡೆದಾಗ ಹೇಳಿದ್ರು ಇನ್ನ ಇಲ್ಲೇ ನಿಂತಿದ್ಯಲ್ಲ, ಹೊರಟೋಗೋ. ಪ್ರಶಾಂತವಾಗಿ ಅವನ್ ಬದುಕನ್ನ ಬದುಕೋದಕ್ ಬಿಡು, ಅವನ್ನ ಜೀವಂತವಾಗಿ ಇರಕ್ ಬಿಡಮ್ಮ, ಹೋಗೋ. ಚಂದ್ರಿಕಾ, ಗಂಡ ಹೆಂಡತಿನ ದೂರ ಮಾಡೋಕೆ ನೀನ್ ಯಾರು? ಇನ್ನೊಂದ್ಸಲ ಅವ್ರನ್ನ ದೂರ ಮಾಡೋ ಮಾತಾಡಿದ್ರೆ ನಿನಗೆ ಮರ್ಯಾದೆ ಇರೋಲ್ಲ. ಅಜ್ಜಿ, ನಮ್ಮನ್ನ ದೂರ ಮಾಡ್ತಿರೋದು ಅತ್ತೇನೋ ಮಾವನೋ ಇನ್ಯಾರೋ ಅಲ್ಲ. ನಿತ್ಯ ನನ್ನನ್ ಬೇಡ ಅಂದ್ಲು, ಈಗ ನಾನ್ ಕೂಡ ನಿತ್ಯನ್ ಬೇಡ ಅಂತಿದ್ದೀನಿ. ಅತ್ತೆ ಹೇಳಿದ ಹಾಗೆ ಇವಳು ಹೊರಟೋದ್ರೆ ಅಟ್ಲೀಸ್ಟ್ ನಾನಾದ್ರೂ ಜೀವಂತವಾಗಿರ್ತೀನಿ. ತಪ್ಪು ಮಾಡ್ತಿದ್ಯಾ ಜೈ. ಒಂದು ಬಿಸ್ನೆಸ್ ನ ಬಿಟ್ಕೊಡೋಕೆ ಎಷ್ಟೋ ಯೋಚನೆ ಮಾಡ್ತೀಯ, ಅಂತದ್ರಲ್ಲಿ ತಾಳಿ ಕಟ್ಟಿರೋ ಹೆಂಡತಿ ಕಣೋ, ಹೇಗ್ ಬಿಟ್ಬಿಡ್ತೀಯಾ? ನಾವ್ ಯಾವತ್ತೂ ಗಂಡ ಹೆಂಡತಿಯಾಗಿ ಬಾಳಿಲ್ಲ ಡ್ಯಾಡ್. ಅದಕ್ಕೆ ನಾನು ಹೇಳ್ತಿರೋದು ನಾನು ಯಾವತ್ತೂ ಇವಳಿಗೆ ಗಂಡ ಅಲ್ಲ ಅಂತ. ಇಲ್ಲ ಜೈ, ನಿತ್ಯ ನಿನಗೆ ಒಳ್ಳೆ ಹೆಂಡತಿ ಆಗ್ತಾಳೆ. ನಿಮ್ಮಿಬ್ಬರ ಮಧ್ಯ
ಯಾವ್ದೋ ಚಿಕ್ಕ ಅಪಾರ್ಥ ಹುಟ್ಕೊಂಡಿದೆ ಅಷ್ಟೇ. ಆವೇಶದಲ್ಲಿ ನಿರ್ಧಾರ ಮಾಡದೆ ಯೋಚನೆ ಮಾಡಿ ನಿಮ್ ಬಂಧನ ಅರ್ಥ ಮಾಡ್ಕೋ. ಸಂಬಂಧನೇ ಇಲ್ದಿದ್ರೆ ಅರ್ಥ ಹೇಗಿರುತ್ತೆ ಚಿಕ್ಕಮ್ಮ? ಸತ್ತೋಗಿರೋ ನನ್ನ ಅಮ್ಮನ ಸ್ಥಾನನ ನೀವು ಇಲ್ಲಿ ತನಕನೂ ಕೊಡ್ತಿದ್ದೀರಾ. ಇವಳು ನನಗದನ್ನ ಕೊಡ್ಲೂ ಇಲ್ಲ, ನನ್ನ ಇಷ್ಟನೂ ಪಡ್ಲಿಲ್ಲ. ಒಂದು ಅವಕಾಶ ಕೊಟ್ಟು ನೋಡ್ರಿ. ಯಾಕೆ ಕೊಡ್ಲಿ ನಿನಗೆ ಅವಕಾಶ? ಮಾಡಿರೋ ತಪ್ಪನ್ನ ಸರಿ ಮಾಡ್ಕೊಳಕ್ಕೆ. ಎಷ್ಟು ಸಲ ತಪ್ಪು ಮಾಡ್ತೀಯಾ? ಎಷ್ಟು ಸಲ ಸರಿ ಮಾಡ್ಕೋತಿರ್ತೀಯಾ? ಈಗ ಕ್ಷಮಿಸಿದ್ರೆ ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ನನ್ ಪ್ರಾಣ ಹೋದ್ರೂ ಇನ್ ತಪ್ಪು ಮಾಡಲ್ಲ. ನೀರಿನ ಮೇಲೆ ಗುಳ್ಳೆ ಆಗಿರೋ ನಿನ್ ಮಾತನ್ನ ನಾನ್ ನಂಬಲ್ಲ. ಲೈಫ್ ಅಂದ್ರೆ ಪೆನ್ಸಿಲ್ ಅಲ್ಲಿ ಅಳ್ಸ್ ಬರೆಯೋ ಸಾಲುಗಳಲ್ಲ. ಲೈಫ್ ಅಂದ್ರೆ ಪೆನ್ನಲ್ಲಿ ಬರೆಯೋ ಸಾಲ ಇರ್ಬೋದು, ಅದನ್ನ ಅಳ್ಸೋಕಾಗದೆ ಇರ್ಬೋದು. ಆದ್ರೆ ಇನ್ನೊಂದು ಕಾಗದದ ಮೇಲೆ ನಮಗ್ ಬೇಕಾದ ಹಾಗೆ ಬರಿಬೋದು. ನಾನ್ ಕೇಳ್ತಿರೋದು ಆ ಕಾಗದನ. ನಿಮ್ ಜೊತೆ ಸೇರಿ ಬದುಕೋ. ಈ ತಾಳಿ ನೀನು ನಾನು ದೂರ ಆಗೋದು ಕಡ್ಡ ಬರ್ತಿದ್ರೆ ಈ ಬಂಧನ ನಾನೇ ಕಿತ್ತಾಕ್ತೀನಿ. ಬೇಡ ರೀ, ಅಯ್ಯೋ ಏನ್ ಮಾಡ್ತಿದ್ದೀರಾ ನೀವು? ತೆಗಿಬೇಡ್ರಿ, ಬೇಡ್ರಿ, ಬೇಡ್ರಿ, ತೆಗಿಬೇಡಿ. ಬಿಡು. ನಾನು ಏನ್ ಹೇಳಿದ್ರು ಕೇಳ್ತೀನಿ ಅಂದ್ಯಲ್ವಾ? ಅಯ್ಯೋ ಬೇಡ್ರಿ. ತಾಳಿ ಕಿತ್ತಾಕ್ತೀನಿ ಅಂದ್ರೆ ಬೇಡ ಅಂತಿದ್ಯಲ್ಲ. ಬೇಡ. ನನಗಿದು ಬೇಡ ಅಂದ್ಮೇಲೆ ನಿನಗೇನೆ ಕಷ್ಟ? ಈ ತಾಳಿನೇ ಬೇಕಾಗಿಲ್ಲ. ಬೇಡ ಸರ್, ಬೇಡ ರೀ, ಕೈ ಬಿಡೆ. ಹಾಗ್ ಮಾಡ್ರಿ, ನನ್ ಮಾತ್ ಕೇಳ್ರಿ. ಅದನ್ನ ತಾಳಿ ಅನ್ಕೊಂಡಿದ್ಯಾ, ಇನ್ನೇನು ಅನ್ಕೊಂಡಿದ್ಯಾ? ಮನಸ ವಾಚ ಕರ್ಮಣ ಅವಳು ನಿನ್ ಹೆಂಡತಿ ಅಂತ ಮದ್ವೆ ದಿನ ನೀನ್ ಮಾಡಿರೋ ಪ್ರಮಾಣ ಕಾಣೋದು. ಏನ್ರಿ, ನಾನು ನಿತ್ಯ ಬಂದಿದ್ದೀನಿ. ನಿಮ್ಮ ಹತ್ರ 4 ಮಾತಾಡಿದ್ಮೇಲೆ ಹೊರಟು ಹೋಗ್ತೀನಿ.
ಬಾಗ್ಲು ತೆಗೀರಿ. ಏನ್ರಿ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ, ತುಂಬಾ ಟೈಮ್ ತಗೊಳ್ಳಲ್ಲ. 2 ನಿಮಿಷ ಹೊರಟೋಗ್ತೀನಿ. ಒಂದ್ಸಲ ಬಾಗ್ಲು ತೆಗೀರಿ. ಇದು ನಾವು ಕೊನೆ ಸಲ ನೋಡೋದು. ನಮ್ ವಿದಾಯ ಅಂದ್ಕೊಳ್ಳಿ. ಮತ್ತೆ ಈ ಜನ್ಮದಲ್ಲಿ ನಿಮ್ ಮುಂದೆ ಬರಲ್ಲ. ಇಲ್ಲಿವರೆಗೂ ನನಗೋಸ್ಕರ ನೀವೆಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ. ಈಗ 2 ನಿಮಿಷ ಕೇಳ್ತಿದ್ದೀನಿ, ಪ್ಲೀಸ್. ಏನ್ರಿ, ಡೋರ್ ತೆಗೀರಿ. ಏನ್ರಿ, ಅಪ್ಪ, ಸಾರ್ಗೇನು ಆಗಿಲ್ಲ. ದಯವಿಟ್ಟು ಯಾರು ಬರಬೇಡಿ. ಅವ್ರ ಹತ್ರ ನಾನು ಒಬ್ಳೇ ಮಾತಾಡ್ಬೇಕು. ಹಿಂದೆ ಒಂದ್ ಕಾಡಲ್ಲಿ ಒಂದು ಚಿಕ್ಕ ಪಕ್ಷಿ ಇರ್ತಿತ್ತು. ಒಂದು ದಿನ ಕಾಡನ್ ಬಿಟ್ಟು ನಾಡಿಗೆ ಬರ್ಬೇಕಾದ ಅಗತ್ಯ ಆ ಚಿಕ್ಕ ಪಕ್ಷಿಗೆ ಬಂತು. ಆ ಚಿಕ್ಕ ಪಕ್ಷಿಗೆ ಬಂದಿರೋ ಕಷ್ಟನ ಒಂದು ದೊಡ್ಡ ಹಕ್ಕಿ ಅರ್ಥ ಮಾಡ್ಕೊಂಡು ಆಶ್ರಯ ಕೊಡ್ತು. ಬದಲಿಗೆ ಒಂದು ಅಂದವಾದ ಸುಳ್ಳನ್ನ ಆ ಚಿಕ್ಕ ರೆಕ್ಕೆ ಮೇಲೆ ಹೊರಿಸ್ತು. ಕೃತಜ್ಞತೆಗೆ ಆ ಚಿಕ್ಕ ಪಕ್ಷಿ ಕೆಲವು ದಿನ ಆ ಭಾರನ ಹೊತ್ಕೊಂತು. ಆದ್ರೆ ಒಂದು ದಿನ ಅಲ್ಲಿದ ನಿಜ ಸತ್ತು ಹೋಗಿ ಸುಳ್ಳು ನಿಜ ಆಗಿ ಬದಲಾಗ್ಬೇಕಾಯ್ತು. ಅದಕ್ಕೆ ಆ ಚಿಕ್ಕ ಪಕ್ಷಿ ಮನ್ಸಾಕ್ಷಿ ಒಪ್ಕೊಳ್ಳಿಲ್ಲ. ಸುಳ್ಳನ್ನೇ ನಿಜ ಅಂತ ಬದುಕೋಕಾಗ್ದೆ ಎಲ್ಲ ನಿಜ ಹೇಳ್ಬೇಕು ಅಂದ್ಕೊಂತು. ಆದ್ರೆ ಅರ್ಧ ನಿಜಕ್ಕೆ ನಿಂತು ಹೋಗಿ ಸತ್ತೋಯ್ತು. ಇದು ನಿಮಗ್ ಗೊತ್ತಿಲ್ದೇ ಇರೋ ಒಂದು ಚಿಕ್ಕ ಪಕ್ಷಿ ಕತೆ. ಈ ಕತೆ ನಿಮಗ್ ಯಾಕೆ ಹೇಳಿದ್ನು ನಿಮಗ್ ಗೊತ್ತಾದ ದಿನ ಆ ಪಕ್ಷಿ ಮೇಲೆ ಸಹಾನುಭೂತಿ ತೋರಿಸಿ ಅದಕ್ಕೋಸ್ಕರ 2 ಕಣ್ಣೀರ್ ಹನಿ ಹಾಕಿ ನಿಮ್ ಕಣ್ಣೀರು ಪನ್ನೀರಾಗಿ ಆ ಪಕ್ಷಿ ಜೀವನಕ್ಕೆ ಅಭಿಷೇಕ ಆಗ್ಲಿ. ಪಕ್ಷಿ ಆತ್ಮಕ್ಕೆ ಶಾಂತಿ ಸಿಗತ್ತೆ.
ನನಗೆ ಆ ಜನ್ಮದಲ್ಲಾದ್ರೂ ನಿಮ್ಗೆ ಹೆಂಡತಿಯಾಗಿ ಕೊನೆ ತನಕ ಇರ್ಲಿ ಅಂತ ನನ್ಗೆ ಆಶೀರ್ವಾದ ಮಾಡಿ. ನಿತ್ಯ 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 ಏನಾಯ್ತು? ನಿತ್ಯ ನಿತ್ಯ ಹೋಗ್ತಿದ್ದೀನಿ. ಏನಾಯ್ತು? ತಗೊಳ್ಳಿ ಇದು. ಆರ್ತಿನ ಬಿಸಾಕ್ತಿಯಾ? ಅದು ಕೆಳಗ್ ಬಿದ್ದಿದ್ರೆ ಮನೆಗೂ ಕೆಟ್ಟದಾಗ್ತಿತ್ತು, ಮನೆ ಸೊಸೆಗೂ ಅನಾಹುತ ಆಗ್ತಿತ್ತು. ಅಜ್ಜಿ, ನಾನು ಆರ್ತಿನ ದೇವ್ರ ಮೇಲಿನ ಕೋಪದಿಂದ ಎಸ್ತಿದ್ದಲ್ಲ. ಕೋಪದಲ್ಲಿ ನನ್ನನ್ನು ನಾನು ಕಂಟ್ರೋಲ್ ಮಾಡಕ್ಕಾಗ್ದೆ, ನಿತ್ಯನ್ ಮೇಲಿನ ಪ್ರೀತಿನ ಹೊರಗಡೆ ಹೇಳಕ್ಕಾಗ್ದೆ, ನನ್ ಜೊತೆನೆ ನಾನು ಯುದ್ಧ ಮಾಡಕ್ಕಾಗ್ದೆ. ಹಾಗ್ ಮಾಡ್ದೆ ಅಷ್ಟೇ ಹೊರತು ಅವಳನ್ನ ದೂರ ಮಾಡೋದಕ್ಕಲ್ಲ ಅಜ್ಜಿ. ನಾನ್ ನಂಬಿರೋ ಆ ದೇವ್ರನ್ನ ನನಗೋಸ್ಕರ ಸಹಾಯ ಮಾಡು ಅಂತ ಕೇಳೋ ರೈಟ್ಸ್ ನನಗಿಲ್ಲ. ನೀನಾದ್ರೂ ದೇವ್ರ ಹತ್ರ ಕೇಳ್ಕೋ ಅಜ್ಜಿ. ನನ್ನ ನಿತ್ಯನ ನನ್ನಿಂದ ದೂರ ಮಾಡ್ಬೇಡ ಅಂತ ಹೇಳು ಅಜ್ಜಿ. ಡ್ಯಾಡ್, ನೀವು ನನಗೆ ದುಡ್ಡು, ಸ್ಟೇಟಸ್ಸು, ಹೆಸರು ಎಲ್ಲ ಕೊಟ್ರಿ. ನನ್ನ ನಿತ್ಯನ ಉಳಿಸ್ಕೊಡು ಅಂತ ಆ ದೇವ್ರ ಹತ್ರ ನೀವು ಕೇಳ್ಕೊಳ್ಳಿ ಡ್ಯಾಡ್. ನಿತ್ಯನ ಮೀರ್ಸೋ ಆಸ್ತಿ ನಂಗೆ ಏನು ಬೇಡ ಡ್ಯಾಡ್, ಪ್ಲೀಸ್ ಡ್ಯಾಡ್. ಪ್ಲೀಸ್ ಚಿಕ್ಕಮ್ಮ, ನಿತ್ಯ ನಿಮಗಿಷ್ಟ ಆಗಿರೋ ಸೊಸೆ ಅಲ್ವಾ? ನಿತ್ಯ ನನ್ನ ಮಗಳು ತರ ಅಂತ ಹೇಳ್ತಾ ಇರ್ತೀರಾ ಅಲ್ವಾ? ನಿಮ್ ಒಳ್ಳೆತನ ನಿತ್ಯನ ಖಂಡಿತವಾಗ್ಲೂ ಕಾಪಾಡುತ್ತೆ. ನಿತ್ಯ ಇಲ್ದಿದ್ರೆ ನನ್ ಬದುಕಲ್ಲ ಚಿಕ್ಕಮ್ಮ.
ನನ್ನ ಕ್ಷಮಿಸಿ ಅಂತ ಆ ದೇವ್ರಿಗೆ ಹೇಳಿ ಚಿಕ್ಕಮ್ಮ. ನಿತ್ಯನ ದೂರ ಮಾಡಿ ನಂಗೆ ಶಿಕ್ಷೆ ಕೊಡ್ಬಿಡಂತ ಹೇಳಿ. ಆಂಟಿ, ಐ ಆಮ್ ಸಾರಿ ಆಂಟಿ. ನನ್ಗೆ ಬೇಕು ಅಂತ ಮಾಡ್ಲಿಲ್ಲ. ನಿತ್ಯನ ನಿಮ್ ಹತ್ರ ಕಳ್ಸಿದ್ದು ಅವಳು ನನಗ್ ಬೇಡ ಅಂತಲ್ಲ. ನಿನ್ನ ಹೆತ್ತ ತಾಯಿ ಯಾರು ಅಂತ ತಿಳ್ಕೊಳ್ದೇನೆ ಹೊರಟೋದ್ಯೇನಮ್ಮ. ಯಾಕೆ ಹೀಗ್ ಮಾಡ್ಬಿಟ್ಟೆ? ದೊಡ್ಡ ಮನೆಗೆ ಸೊಸೆ ಆದೆ ಅಂತ ಸಂತೋಷ ಪಡೋದ್ರಲ್ಲಿ ಈ ಮನೆ ಶಾಪಕ್ಕೆ ಗುರಿಯಾಗಿ ಅರ್ಧ ಆಯಸ್ಸಿಗೆ ಪ್ರಾಣ ಬಿಟ್ಟು ನನ್ನಿಂದ ದೂರ ಹೊರಟೋದ್ಯಲ್ಲ ಗಂಗಾ. ಅಯ್ಯೋ, ಕಣ್ಣಿಲ್ದಿರೋ ದೇವ್ರೆ, ನನ್ನಾದ್ರೂ ಕರ್ಕೊಂಡು ಹೋಗ್ಬಾರ್ದಾಗಿತ್ತ? ನನ್ ಮಗಳು ಯಾವ ಪಾಪ ಮಾಡಿದ್ಲು ಅಂತ ಅವಳು ನಿನ್ನ ಹತ್ರ ಕರೆಸ್ಕೊಂಡ್ಬಿಟ್ಟೆ. ನಿನ್ನ ಮಕ್ಕಳು ಅರ್ಧ ಆಯಸ್ಸಿಗೆ ಸತ್ರೆ ಗೊತ್ತಾಗತ್ತೆ ನಮ್ದು. ಒಬ್ಳು ಮಗಳ ಸಂತೋಷಕ್ಕೋಸ್ಕರ ಇನ್ನೊಬ್ಳು ಮಗಳನ್ನ ಬಲಿ ಕೊಟ್ಟಿರೋ ತಾಯಿಯಾಗಿ ಚರಿತ್ರೆಗೆ ಸೇರ್ಕೊಂಡ್ಬಿಟ್ಟೆ. ದುಡ್ಡಿದೆ ಅನ್ನೋ ಅಹಂಕಾರದಿಂದ ನಿನ್ನ ಕಣ್ಣು ಮುಚ್ಚಿ ಹೋಗಿ ಮುಂದೆ ಹಿಂದೆ ಯೋಚನೆ ಮಾಡ್ದೆ ಹೆತ್ತ ಮಗಳನ್ನ ಈ ಕುಟುಂಬದ ಶಾಪಕ್ಕೆ ಬಲಿ ಕೊಟ್ಟು ಖುಷಿ ಪಡ್ತಿದ್ಯಾ ಅಲ್ವಾ? ನಿನ್ ಸಂತೋಷ ಜಾಸ್ತಿ ದಿನ ಇರಲ್ಲ. ನೀನು ಮಾಡಿರೋ ಅನ್ಯಾಯನ ನೋಡ್ಕೊಂಡು ಆ ದೇವರು ಸುಮ್ನೆ ಇರಲ್ಲ. ನೀನು ಮಾಡಿರೋ ಕೆಲ್ಸಕ್ಕೆ ಸರ್ವನಾಶ ಆಗೋಗ್ತೀಯ. ನೀನು ಮಾಡಿರೋ ಮೋಸಕ್ಕೆ ಮಣ್ಣಲ್ಲಿ ಮಣ್ಣಾಗೋಗ್ತೀಯ. ಯಾವುದೇ ಅನ್ಯಾಯ, ಯಾವುದೇ ಮೋಸ, ನನ್ ಗಂಡನ ಹಂಚ್ಕೊಂಡು ಅವಳನ್ನ ಹೆತ್ತೆ, ಅದು ಅನ್ಯಾಯ ಅಲ್ವಾ? ನಿನ್ನ ಅಕ್ರಮ ಸಂತಾನನ ನನ್ ಸಂತಾನ ಅಂತಿದ್ಯಲ್ಲ, ಅದು ಮೋಸ ಅಲ್ವಾ? ಕೆಲಸದವಳನ್ನ ಈ ಮನೆ ಸೊಸೆಯಾಗಿ ಸೇರ್ಸಿದ್ದಕ್ಕೆ ಆನಂದ ಪಟ್ಟೆ. ಅರ್ಹತೆ ಇದೆಯಾ ಅಂತ ಯೋಚನೆ ಮಾಡಿದ್ಯಾ? ಅದು ಮೋಸ ಅಲ್ವಾ? ಗಂಗಾ ನನ್ನ ಮಗಳಲ್ಲ, ನಿನ್ನ ರಕ್ತ ಹಂಚಿಕೊಂಡುಟ್ಟಿರೋ ನಿನ್ನ ಮಗಳು. ನೀನು ಮಾಡಿದ ಮೋಸದಿಂದ ನಿನ್ನ ಮಗಳ ಕಾರಣದಿಂದ ಇವತ್ತು ಅವಳು ಸತ್ತು ಹೋದ್ಲು. ಮೋಸ ಮಾಡಿದ್ದು ನಾನಲ್ವೇ, ಈ ಕುಟುಂಬ. ಇವ್ರು ಮೋಸ ಮಾಡಿದ್ದು. ಅವತ್ತು ತಪ್ಪು ಮಾಡಿ ಇವತ್ತು ತಲೆ ತಗ್ಸ್ಕೊಂಡ್ರೆ ಉತ್ತರ ಕೊಡಿ. ಕೇಳು ತುಳಸಿ. ಶಾಪದ ಬಗ್ಗೆ ಹೇಳ್ದೇ ಇದ್ದಿದ್ದು ನಮ್ ತಪ್ಪೆ. ಜೈ ನಿತ್ಯ ಒಬ್ರನ್ನೊಬ್ರು ಇಷ್ಟಪಟ್ರು ಅಂತ ಮದುವೆ ಮಾಡಿದ್ವಿ ಹೊರತು ನಾವೇ ನಿಮ್ಮನ್ ಬಲವಂತ ಮಾಡ್ಲಿಲ್ವಲ್ಲ. ಆ ಒಂದ್ ಕಾರಣಕ್ಕೆ ನಾನು ಈ ಮದ್ವೆಗೆ ಒಪ್ಪಿದ್ದು. ಶಾಪಕ್ ವಿರುದ್ಧವಾಗಿ ನಿತ್ಯ ಪ್ಲೇಸಲ್ಲಿ ಗಂಗಾನ್ ಕಳ್ಸಿ ಈ ಮದ್ವೆ ಮಾಡಿದ್ದು. ನಿತ್ಯ ಆಸೆನ ಈ ರೀತಿ ತೀರಿಸ್ದೆ. ಚೆನ್ನಾಗಿದೆ.
ಅವ್ರ ಸ್ವಾರ್ಥನ ಅವ್ರು ನೋಡ್ಕೊಂಡ್ರು, ನಿನಗ್ ಸಿಕ್ಕಿರೋ ಅವಕಾಶನ ನೀನ್ ಬಳಸ್ಕೊಂಡೆ. ಮಧ್ಯ ಬಲಿ ಆಗಿದ್ದು ಏನು ಪಾಪ ಮಾಡ್ದಿರೋ ಗಂಗಾ, ಇವಳ ಸಾವಿಗೆ ಏನ್ ಉತ್ತರ ಕೊಡ್ತೀರಾ? ನಿನ್ನ ಬದುಕ್ಸೋದಕ್ಕೆ ಗಂಗಾ ನಿತ್ಯ ಪ್ಲೇಸ್ ಅಲ್ಲಿ ನಾಟಕ ಮಾಡೋದಕ್ಕೆ ಒಪ್ಕೊಂಡ್ಲು. ಜೈ ಜೊತೆ ಎಲ್ಲಾ ಸುಖನೂ ಅನುಭವಿಸಿದ್ಲು. ಅವಳ ಜೀವನಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು? ನೂರು ವರ್ಷದ ಜೀವನಾನ 27ಕ್ಕೆ ನೋಡಿದ್ಲಲ್ಲ ನಿನ್ ಮಗಳು. ಇನ್ನೇನ್ ಬೇಕು? ಮನುಷ್ಯರಾಗ್ ಮಾತಾಡೋ ರೂಪ. ನನಗೆ ಹೆಸರಿಡಿದ್ ಕರೀತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ಯಾಕೆ ಸಾಯಿಸ್ತೀಯಾ? ಸಾಯಿಸೋದು ನಿನ್ಗೆ ಅಭ್ಯಾಸ ಅಲ್ವಾ? ಸಾಯಿಸು. ನಿನ್ ಮಗಳ ತರದವ್ರು ದಿನಾನು ನೊಣದ್ ಹಾಗೆ ಸೊಳ್ಳೆ ಹಾಗೆ 100 ಜನ ಸಾಯ್ತಾರೆ. ನಿಮ್ ಸಾವಿನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ನಮ್ಮಂಥ ಕುಟುಂಬದವ್ರಿಗಿಲ್ವೇ? ಬೇಕಾದ್ರೆ ಚಿತೆ ಹಚ್ಚೋಕೆ ದುಡ್ಡು ಬಿಸಾಕ್ತೀನಿ, ಶವ ತಗೊಂಡ್ ಹೋಗು. ಏನೇ ನೋಡ್ತಾ ಇದ್ಯಾ? ಮರ್ಯಾದೆ ಆಗಿ ಶವನ ನೀನೇ ತಗೊಂಡ್ ಹೋಗ್ತೀಯಾ ಇಲ್ಲ ಕಾರ್ಪೊರೇಷನ್ ಅವ್ರನ್ನ ಕರೆದು ಹೊರಗೆ ಹಾಕೋದಕ್ಕೆ ಹೇಳ? ಸ್ಟಾಪ್ ಇಟ್ ಆಂಟಿ, ನಿಮ್ ಮಾತು ನಿಲ್ಲಿಸ್ತೀರಾ? ನನಗ್ ಕನ್ಸು ಬಿದ್ದಿತ್ತು ಕಣೋ. ಕನ್ಸಷ್ಟೇ ತಾನೇ? ಇಲ್ಲ ಕಣೋ, ನಾನು ಗಂಗನ್ ನೆನ್ಪ್ ಮಾಡ್ಕೊಂಡಾಗೆಲ್ಲ ಕನ್ಸಲ್ಲಿ ಅವಳು ನಗ್ತಾ ಕಾಣಿಸ್ತಾ ಇದ್ಲು. ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಿದ್ಲು. ಆದ್ರೆ ಈಗ ಬಿದ್ದಿದ್ದು ಕೆಟ್ಟ ಕನ್ಸ್ ಕಣೋ. ಗಂಗಾ ಯಾವ್ದೋ ಅಪಾಯದಲ್ಲಿದ್ದಾಳೆ, ಬಾರು ಹೋಗೋಣ. ಎಲ್ಲಿಗೆ ಅಂತ ಹೋಗೋದು? ಅವಳು ನೋಡ್ಕೊಂಡ್ ಬರೋಣ. ಅವಳು ಎಲ್ಲವಳೆ ಅಂತ ನೋಡ್ತೀಯಾ? ಗಂಗಾ ಇರೋದು ಜೈಸರ್ ಮನೇಲೆ ಅಲ್ವಾ, ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರೋಣ. ಅಲ್ಲಿ ಎಲ್ರೂ ಇರ್ತಾರಲ್ಲ. ಇದ್ರೆ ಇರ್ಲಿ ಬಿಡು, ಗಂಗನ್ ನೋಡೋ ತನಕ ನನಗ್ ಮನಶಾಂತಿ ಇಲ್ಲ. ಅದ್ ಸರಿ, ಅಲ್ಲಿ ಆ ರೂಪನೂ ಇದ್ರೆ? ಯಮ್ಮನಾದ್ರೂ ಇರ್ಲಿ, ನಾನು ಈಗ್ಲೇ ಅವಳು ನೋಡ್ಬೇಕು. ಕನ್ಸ್ ಬಿತ್ತು ಅಂತ ಏನತ್ತೆ ಇದು? ನೀನ್ ನನ್ ಜೊತೆ ಬರ್ತೀಯೋ ಇಲ್ಲ ನಾನು ಒಬ್ಳೆ ಹೋಗ್ಲೋ? ಅಮ್ಮ, ಇವಳು ತಪ್ಪಿಸ್ಕೊಂಡ್ರೆ ನನಗೆ ದೊಡ್ಡ ನಷ್ಟ. ಸರಿ ಬಿಡು, ನಡಿ. ಯಾವುದಕ್ಕೂ ಇರ್ಲಿ, ನಾನು ಇಲ್ಲೇ ಇದ್ದು ಅತ್ತೆನ ಕಳಿಸ್ಬೇಕು. ಒಳಗೆ ರೂಪ ಇದ್ರೆ ನಾನು ಸಾಯಿಸ್ಬಿಡ್ತಾಳೆ. ಏ, ಯಾಕೋ ನಿಂತ್ಕೊಂಡೆ, ಬಾರೋ. ನೀನು ಹೋಗಿ ನೋಡ್ಕೊಬಾತೆ, ನಾನು ಇಲ್ಲೇ ಇರ್ತೀನಿ. ಅಣ್ಣ, ಒಳಗ ಅಮ್ಮವ್ರಿದಾರ, ನೋಡ್ಬೇಕು. ಈಗಷ್ಟೇ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಮ್ಮ. ಏನಾಯ್ತತೆ? ವಾಪಸ್ ಬಂದ್ಬಿಟ್ಟಲ್ಲ? ನಾನ್ ಅನ್ಕೊಂಡ ಹಾಗೆ ಆಗಿದೆ ಕಣೋ. ಗಂಗಾನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದಾರಂತೆ. ಯಾಕೆ ಗೊತ್ತಿಲ್ಲ ಬಾಲು. ನನ್ ಗಂಗಾ ಹೇಗಿದ್ದಾಳೋ ಏನೋ, ದೇವ್ರೇ. ಅಳು ನಿಲ್ಸು. ಇದು ದೊಡ್ಡವ್ರ ಮನೆ, ಇಲ್ಲಿ ಇರ್ಬೇಕು. ಕಚ್ಚಿದ್ರು ಸೊಳ್ಳೆ ಕಚ್ಚಿದ್ರು ಆಸ್ಪತ್ರೆ ಕರ್ಕೊ ಹೋಯ್ತಾರೆ. ಆದ್ರೆ ಗಂಗಾ ನನ್ನ ಮಗಳು. ಅವಳಿಗೆ ತಲೆನೋವು ಬರ್ಲಿ ಹೊಟ್ಟೆ ನೋವು ಬರ್ಲಿ ತಡ್ಕೋತಾಳೆ. ತಡ್ಕೊಳಕ್ ಆಗ್ದಿರೋ ನೋವು ಬಂದ್ರೆ ಅಷ್ಟೇ ಹಾಸ್ಪಿಟ್ಲ್ ಅನ್ನೋದು. ನನ್ ಗಂಗಾಗೆ ಏನಾಗಿದ್ಯೋ ಏನೋ. ಹೋಗೋಣ ಬಾರೋ. ಅಷ್ಟಕ್ಕೂ ಯಾವ ಆಸ್ಪತ್ರೆ ಅಂತ ಕೇಳ್ದ? ಅದು ಹಾ, ಇಲ್ಲಿ ಯಾವ್ದೋ ದೊಡ್ಡ ಆಸ್ಪತ್ರೆ ಅಂತೆ. ಬೇಗ ಹೋಗೋಣ ಬಾರೋ. ನೀ ಹೆದರ್ಕಬೇಡ, ಅವ್ಳು ಚೆನ್ನಾಗೇ ಇರ್ತಾಳೆ. ನಡಿ ನಡಿ. ಅತ್ತೆ, ಅಲ್ಲಿ ರೂಮಲ್ಲಿ ರೂಪನೂ ಅವಳೆ.
ಇದ್ರೆ ಇರ್ತಾಳೆ ಬಿಡು. ನಾನು ಹೋಗಿ ಗಂಗನ್ ನೋಡ್ತೀನಿ. ನಿಂಗ್ ತಲೆ ಕೆಟ್ಟೈತಾ? ಆ ರೂಪ ನೀನ್ ನೋಡಿದ್ರೆ ಸಾಯಿಸ್ಬಿಡ್ತಾಳೆ. ಸತ್ರೆ ಸಾಯ್ತೀನಿ, ಆದ್ರೆ ಸಾಯೋ ಮೊದ್ಲು ಗಂಗನ್ ಒಂದ್ಸಲ ನೋಡ್ಬೇಕು. ನೀನ್ ಹಠ ಮಾಡ್ಬೇಡ ಅತ್ತೆ. ನೀನ್ ಸತ್ರೆ ಗಂಗನ್ಗೆ ದಿಕ್ಕ್ಯಾರು ಹೇಳು? ಆ ರೂಪ ಹೋದ್ಮೇಲೆ ಬರಮ್ಮ, ಈಗ ಬೇಡ, ನಡಿ. ಗಂಗನ್ ನೋಡ್ದೆ ನಾನು ಎಲ್ಲಿಗೂ ಬರಲ್ಲ ಕಣೋ. ನಿಂದೇ ಹಠ, ನಿನ್ಗೆ ಹೇಳಿದ್ ಮತ್ ಕೇಳಕ್ಕೆ ಇಲ್ಲ. ಸ್ವಲ್ಪ ತಿರು, ಈಗ ಹೋದ್ರೆ ಸಿಕ್ಕಾಕತ್ತೀವಿ. ಇಲ್ಲೇ ಇರು. ಇತ್ತಗೋ, ಅವ್ರ ಮುಂದೆ ಮಾಸ್ಕ್ ಹಾಕ. ಯಾರಿಗೂ ಅನುಮಾನ ಬರ್ದಿದ್ದಾಗ ಹೋಗು. ಹುಷಾರು ಹೋತೆ, ಹೋಗು. ಮಾಧವ ಮಾಯಾಮಯ ಬಹು ಕಠಿಣ ವಿಕಟ ಕಂಟಕ ಪದ ಸಂಸಾರ ಕಾನನ ಸುಖ ಜ್ಞಾನ ಸಕಟ ವಿಕಾರಂ. ಕಣ್ಬಿಡು ಗಂಗಾ, ಗಂಗಾ. ಏಯ್, ಯಾರ್ ನೀನು? ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಯಾರ್ ನೀನು? ಪೇಷಂಟ್ಗೆ ಪ್ರಜ್ಞೆ ಬರ್ತಿದೆ. ಡಾಕ್ಟರ್, ಡಾಕ್ಟರ್. ಗಂಗಾ, Nitya is coming back. Hi Nitya. Good news for you. ಏನು ಮಾಮ್? ಇಷ್ಟು ದಿನ ನಾವ್ ಪಟ್ಟ ಕಷ್ಟಕ್ಕೆ ಫಲ ಸಿಕ್ತು ನಿತ್ಯ. ನಮ್ ಗೋಲ್ ರೀಚ್ ಆದ್ವಿ. ಏನ್ ಹೇಳ್ತಿದ್ಯಾ ಮಾಮ್? ಎಸ್ ನಿತ್ಯ, ಗಂಗಾ ಸಾಧಿಸ್ಬಿಟ್ಲು. ಜೈ ಗಂಗಾ ಒಂದಾಗ್ಬಿಟ್ರು. ಇವತ್ತು ನಾಳೆನೋ ಅವ್ರಿಗೆ ಫಸ್ಟ್ ನೈಟ್ ನಡೆಯುತ್ತೆ. ರಿಯಲಿ? ನೀನ್ ಹೇಳೋದು ನಿಜಾನಾ ಮಾಮ್? 100% ನಿತ್ಯ. ಅವ್ರ ಫಸ್ಟ್ ನೈಟ್ ಪಕ್ಕಾ. ಇನ್ನು ನಿನ್ನ ಅಜ್ಞಾತವಾಸ ಮುಗ್ದ ಹಾಗೇನೆ. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನನ್ನ ಐಡೆಂಟಿಟಿ ಮುಚ್ಚಿಟ್ಟು
ಯಾವ್ದೋ ಒಂದ್ ದೇಶದಲ್ಲಿ ಜೈಗೂ ನಿನ್ಗೂ ದೂರವಾಗಿ ಒಂಟಿಯಾಗಿ ಅನಾಥವಾಗಿ ಬದುಕ್ತಿದ್ದೆ. ಈಗ ನನ್ಗೆ ಫ್ರೀಡಮ್ ಸಿಕ್ಕಿದೆ. ಹೌದು ನಿತ್ಯ, ನಿನ್ ಕನ್ಸೆಲ್ಲ ಈಗ ನನ್ಸಾಗ್ತಿದೆ. ನೀನ್ ಮಾಡಿರೋ ಸ್ಯಾಕ್ರಿಫೈಸ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಈಗ ಸಿಗ್ತಿದೆ. ಜೈಗೂ ಗಂಗಾಗೂ 3 ರಾತ್ರಿ ಆಗ್ತಿದ್ದ ಹಾಗೆ ಗಂಗಾನ ತಪ್ಸಿ ನೀನು ಆ ಪ್ಲೇಸ್ಗೆ ಹೋಗ್ತೀಯ. 4ನೇ ದಿನದಿಂದ ಗಂಗಾಗೆ ನರಕ, ನಿನಗೆ ಸ್ವರ್ಗ. ಆ ದಿನಕ್ಕೆ ವೇಟ್ ಮಾಡ್ತಿದ್ದೀನಿ ಮಾಮ್. ತಕ್ಷಣ ಯಾವ ಫ್ಲೈಟ್ ಇದೆಯೋ ಆ ಫ್ಲೈಟ್ ಹತ್ತಿ ಇಂಡಿಯಾಗ್ ಬರ್ತೀನಿ. ನಿನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ಬೇಕು ಅನಿಸ್ತಿದೆ ಮಾಮ್. ವೆಲ್ಕಮ್ ನಿತ್ಯ, ಕಮ್ ಬ್ಯಾಕ್ ಟು ಯುವರ್ ಲೈಫ್, ಅಚೀವ್ ಯುವರ್ ಡ್ರೀಮ್ಸ್. ನಿಂಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಹ್ಯಾಪಿ ಜರ್ನಿ ಬೇಬಿ. ಥ್ಯಾಂಕ್ ಯು ಮಾಮ್. ಇಷ್ಟೆಲ್ಲ ಆತ್ರ ಆದ್ರೆ ಹೇಗೆ ಯಜಮಾನ್ರೆ? ಯಾಕೆ ನಿನಗೆ ಅರ್ಜೆಂಟ್ ಇಲ್ವಾ? ನನ್ ಹಿಂದೆ ಬಂದೆ, ನನ್ಗೋಸ್ಕರ ಸಾಯೋದಕ್ ಹೋದೆ, ನನ್ಗೋಸ್ಕರ ಮತ್ತೆ ಬದುಕ್ ಬಂದಿದ್ಯಾ. ಇದೆಲ್ಲ ಯಾಕೆ? ಅದಕ್ಕೆ ಅಲ್ವಾ? ಚಿಚಿ, ನಿಮ್ಗೆ ಚೂರು ನಾಚಿಕೆ ಇಲ್ಲ ಹೋಗ್ರಿ. ನಿಮ್ಗೆ ಯಾವಾಗ್ಲೂ ಅದೇ ಧ್ಯಾನನಾ? ಹೊಸ್ದಾಗ್ ಮದ್ವೆ ಆದವ್ರಿಗೆ ಬೇರೆ ಏನ್ ಕೆಲ್ಸ ಇರುತ್ತೆ? ಅದ್ರಲ್ಲೂ ಮದ್ವೆ ಆಗಿ ಇನ್ನೂ ಫಸ್ಟ್ ನೈಟ್ ಆಗದೆ ಇರೋ ನಮ್ಮಂತ ಕಪಲ್ಗೆ ಬೇರೆ ಕೆಲ್ಸ ಏನು? ಅತಿಯಾಗಿ ಆಸೆ ಪಡ್ಬೇಡಿ. ಆಮೇಲೆ ಅಂದ್ಕೊಂಡಿರೋ ಹಾಗೆ ಮುಹೂರ್ತ ಸಿಗದೆ ಇದ್ರೆ ನೀವೇ ಡಿಸಪಾಯಿಂಟ್ ಆಗೋದು. ಅದಕ್ಕೆ ಒಂದ್ ಕೆಲ್ಸ ಮಾಡೋಣ, ಪುರೋಹಿತರು ಬೇಡ, ಮುಹೂರ್ತನೂ ಬೇಡ, ನಾವೇ ಫಿಕ್ಸ್ ಆದ್ರಾಯ್ತು. ಅಯ್ಯೋ, ಹಾಗ್ ಮಾಡ್ಬಾರ್ದು ರೀ. ಯಾಕೆ? ಒಳ್ಳೆ ಕೆಲ್ಸಕ್ಕೆ ಮುಹೂರ್ತ ಬೇಡ ಅಂತ ದೊಡ್ಡವ್ರು ಹೇಳ್ತಾರಲ್ಲ. ಒಳ್ಳೇದು ಕೆಟ್ಟದು ದೊಡ್ಡವ್ರು ಹೇಳ್ದಾಗೆ ಮಾಡ್ಬೇಕು. ಅವ್ರ ಮಾತ್ ಮೀರಿ ಯಾವ ಕೆಲ್ಸ ಮಾಡ್ಬಾರ್ದು. ಐ ಲೈಕ್ ಯು ನಿತ್ಯ. ಯಾಕೆ? ಎಲ್ಲರ ಬಗ್ಗೆ ಯೋಚನೆ ಮಾಡ್ತೀಯಾ, ಎಲ್ಲರಿಗೂ ಗೌರವ ಕೊಡ್ತೀಯಾ, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋತೀಯಾ, ಯೋಚನೆ ಮಾಡಿ ನಿರ್ಧಾರ ತಗೋತೀಯಾ. ಅತಿಯಾಗಿ ಹೊಗಳ್ಬೇಡಿ, ಆಮೇಲೆ ನೆತ್ತಿ ಹತ್ತದೆ ಅಂತ ನೀವೇ ಕಷ್ಟ ಪಡೋದು. ನೀನ್ ಹೀಗೆ ಇದ್ರೆ ತಲೆ ಮೇಲೆ ಹೊತ್ ಕೂತ್ಕೊಂಡ್ರು ಪರವಾಗಿಲ್ಲ. ನಿಜವಾಗ್ಲೂ? ಯಾಕೆ ತಲೆ ಮೇಲೆ ಹೊತ್ಕೋ ಅಂತೀಯಾ? ಬೇಡಪ್ಪ. ಹೋಗ್ಲಿ ಭುಜದ ಮೇಲೆ, ಕೈಲಿ ಏನ್ ಬೇಕಾಗಿಲ್ಲ. ಹೋಗಿ ಈಗ ಬರೋ ಪುರೋಹಿತರಿಗೆ ಕಾಲ್ ಹಿಡೀರಿ. ಯಾಕೆ? ಇವತ್ತೇ ಮುಹೂರ್ತ ಇಡಿ ಅಂತ. ಓಕೆ. ಏಯ್ ಕಳ್ಳಿ ನೀನು. ಇಲ್ವಾ? ಆ ಕೆಲ್ಸ ನಾಣಿಗೆ ಒಪ್ಸಿದ್ದಾರೆ. ಅವನಿಗೆ ಹೇಳಿದ್ರಾ? ಇನ್ನ ಕೆಲ್ಸ ಆದ ಹಾಗೆ. ಅವನ್ ಸೋಮಾರಿತನಕ್ಕೆ ಯಾವಾಗ ಪುರೋಹಿತರು ಬರ್ತಾರೋ ಏನೋ. ನಾನೀ ಟೈಮ್ ಅಂದ್ರೆ ಟೈಮ್ ಅತ್ತೆ. ಹೇಳಿ ಟೈಮಿಗೆ ಪುರೋಹಿತರನ್ನ ಕರ್ಕೊಂಡ್ ಬಂದೇ ಬರ್ತಾನೆ. ಮತ್ತಿನ್ನೂ ಬರ್ಲಿಲ್ಲ, ಅವನ್ನ ನಂಬ್ಕೊಂಡ್ರೆ ಲಾಭ ಇಲ್ಲ. ಚಂದ್ರಿಕಾ, ನಾವೇ ಪುರೋಹಿತರಿಗೆ ಹೇಳೋಣ. ಹೌದು, ನನ್ ಸೋದರಳಿಯಂಗೆ ನನ್ ಮಗಳ ಹಾಗಿರೋ ನಿತ್ಯಾಗೆ ನಾನೇ ಪುರೋಹಿತರನ್ನ ಕರ್ಸಿ ಹತ್ರ ಇದ್ದು ಒಳ್ಳೆ ಮುಹೂರ್ತ ಇಡಿಸ್ತೀನಿ. ಅಷ್ಟೊಂದ್ ಪ್ರೀತಿ ಬೇಕಾಗಿಲ್ಲ ಅತ್ಗೆ. ಇಬ್ರು ಪುರೋಹಿತರು ಬೇಕಾಗಿಲ್ಲ, ನಾವ್ ಹೇಳಿರೋ ಪುರೋಹಿತರೇ ಬರ್ತಾರೆ. ಜೈ, ನಾಣಿ ಎಲ್ಲಿದನೋ ಫೋನ್ ಮಾಡಿ ಕೇಳಪ್ಪ. ಹೆದ್ರೋದೇನ್ ಬೇಡ ಅತ್ತೆ. ನಾಣಿ ಅವರು ಖಂಡಿತ ಪುರೋಹಿತರನ್ನ ಕರ್ಕೊಂಡ್ ಬರ್ತಾರೆ. ಯಾಕೆ? ನಾವು ಕರ್ಸಿದ್ರೆ ತಪ್ಪ? ಯಾರ್ ಕರೆದ್ರೆ ಏನು, ಎಲ್ಲದಕ್ಕೂ ಗಲಾಟೆನಾ? ಜೈ, ಪುರೋಹಿತರು ಬಂದ್ಮೇಲೆ ನನ್ನನ್ ಕರೀರಿ. ಏನಂದ್ರೆ ಪುರೋಹಿತರನ್ನ ಫಾಲೋ ಅಪ್ ಮಾಡಿ. ನಾಣಿ, ಎಲ್ಲಿ ಆ ಪುರೋಹಿತರು? ನಾಣಿ,
ಪುರೋಹಿತರನ್ನ ಕರ್ಕೊಂಡ್ ಬಾ ಅಂದ್ರೆ ನೀನೇ ಪುರೋಹಿತ ಆಗಿದ್ಯಾ? ಇವತ್ತು ನಾನೇ ಪುರೋಹಿತ ಸರ್. ನೀನ್ ಪುರೋಹಿತನ? ನಾಣಿ ಅಂತ ನೀನು ಹೆಸರಿಟ್ಕೊಂಡ್ಬಿಟ್ರೆ ಪುರೋಹಿತ ಆಗ್ಬಿಡ್ತೀಯಾ? ಅಲ್ಲ, ನಿನಗೇನ್ ಗೊತ್ತು ಅಂತ ಪುರೋಹಿತ ಅಂತ್ಯಾ? ವೇದ ಮಂತ್ರ ಓದಿದ್ಯಾ? ಪೌರೋಹಿತ್ಯ ಮಾಡಿದ್ಯಾ? ಪೂರ್ವಾಶ್ರಮದಲ್ಲಿ ನಮ್ಮ ಪೂರ್ವಿಕರು ಇದೇ ಕೆಲಸ ಮಾಡ್ತಿದ್ರು. ಸಾವಿರ 60 ತಗೋ. ಅಂದ್ಹಾಗೆ ನಿನ್ನ ಹತ್ರ ಕಾರ್ ಇಲ್ಲ ಅಲ್ವಾ? ಲೋನ್ ಕೊಡ್ತೀನಿ, ಒಂದ್ ಕಾರ್ ತಗೋ. ಬಾಡಿಗೆ ಮನೇಲಿ ಇದೆಯಾ ಅಲ್ವಾ? ಹೌಸ್ ಲೋನ್ ಕೂಡ ಕೊಡ್ತೀನಿ, ಮನೆ ಕಟ್ಕೋ. ನಿನ್ ಹೆಂಡತಿಗೆ ಒಡವೆ ಗಿಡವೆ ಬೇಕಾದ್ರೆ ಗೋಲ್ಡ್ ಲೋನ್ ಕೂಡ ಕೊಡಿಸ್ತೀನಿ. ಇಷ್ಟು ಲೋನ್ ಯಾಕೆ ಮಹಾಪ್ರಭು? ನೀನ್ ನನ್ಗೊಂದ್ ಸಹಾಯ ಮಾಡ್ಬೇಕು. ಪೂಜಾರಿ ದೇವ್ರಿಗೆ ವರ ಕೊಡದ? ಯಾವಾಗ್ಲೂ ದೇವ್ರೆ ವರ ಕೊಟ್ರೆ ಏನ್ ಚೆನ್ನಾಗಿರುತ್ತೆ ನಾಣಿ. ಈ ಸಲ ನೀನ್ ಕೊಡು. ನಾನ್ ಏನ್ ಕೊಡ್ಲಿ ಸ್ವಾಮಿ? ಇವತ್ ನೈಟೇ ನಮ್ ಫಸ್ಟ್ ನೈಟ್ ಪ್ಲಾನ್ ಮಾಡು. ನಿಮ್ ಲೋನ್ ಇಂದಿರೋ ಗುಟ್ಟು ಇದ? ನಾನು ನೀವು ಕೊಡೋ ಲಂಚನಲ್ಲ, ಈ ಪಂಚಾಂಗನ ಫಾಲೋ ಮಾಡ್ತೀನಿ. ನಾಣಿ ಸಾರಿ, ನಿಮ್ ಜಾತಕದ ಪ್ರಕಾರ ಯಾವಾಗ ಮುಹೂರ್ತ ಇದೆಯೋ ಆವತ್ತೇ ನಿಮ್ಮ ಏನ್ ನಾಣಿ, ಈಗ ಜಾತಕಗಳು ಹೊಂದತ್ತಾ? ಅದ್ಭುತವಾಗಿ ಹೊಂದಿಕೆ ಆಗ್ತಿದೆ. ಮತ್ತಿನ್ಯಾಕ್ ತಡ, ಬೇಗ ಮುಹೂರ್ತ ಇಡು. ಅಯ್ಯಯ್ಯೋ, ನಾಳೆಗೆ ಅರ್ಜೆಂಟ್ ಮಾಡ್ಬೇಡ್ರಿ. ಈಗ ಅವರು ನಿಮ್ ಪೇ ಅಲ್ಲ, ಪುರೋಹಿತರು. ಕುಜ ರಾಹು ಶನಿ. ಹೇಳು ನಾಣಿ. ಇರಿ ಸರ್. ಸಿಕ್ತು, ಅದ್ಭುತವಾದ ಮುಹೂರ್ತ ಸಿಕ್ತು. ವೆರಿ ಗುಡ್ ನಾಣಿ, ನಂಗ್ ಗೊತ್ತು ನೀನ್ ಸಾಧಿಸ್ತೀಯ ಅಂತ. ನೋಡಿ ಸರ್, ಇದು ಅಂತಿಂತ ಜಾತಕ ಅಲ್ಲ. ಈ ಮುಹೂರ್ತಕ್ಕೆ ನೀವಿಬ್ರು ಸೇರಿದ್ರೆ ಮಹಾನ್ ವ್ಯಕ್ತಿ ಹುಡ್ತಾರೆ, ರಾಜ್ಯನೇ ಆಳ್ತಾನೆ. ಸುಮ್ನಿರು ನಾಣಿ, ಈಗ ರಾಜ ಎಲ್ಲಿದೆ? ದೇಶ ಜಿಲ್ಲೆ ತಾನೇ? ಯಾವ್ದೋ ಹಳೆ ಪಂಚಾಂಗ ಹಿಡ್ಕೊಂಡ್ ಬಂದಿರೋ ತರ ಇದೆ, ಅದಕ್ಕೆ ರಾಜ್ಯ ಅಂತಿದ್ದಾನೆ. ಈ ಪುರೋಹಿತ ನಮಗ್ ಬೇಡ, ಬೇರೆ ಪುರೋಹಿತರನ್ನ ಕರ್ಸಿ. ಮೇಡಮ್, ನೀವ್ ಯಾವ ಪುರೋಹಿತರ ಕರ್ಕೊಂಡು ಬಂದ್ರು ಇದಕ್ಕಿಂತ ಒಳ್ಳೆ ಮುಹೂರ್ತ ಯಾರು ಇಡಲ್ಲ. ಎಕ್ಸಾಕ್ಟ್ಲಿ ನಾಣಿ, ನೀನ್ ಹೇಳಿರೋ ಮುಹೂರ್ತನೇ ಫಿಕ್ಸ್. ಅಜ್ಜಿ, ಈ ನೈಟ್ಗೆ ಏರ್ಪಾಡ್ ಮಾಡಿಸಿ. ಏನ್ ಸಾರ್, ಫಸ್ಟ್ ನೈಟ್ ಇವತ್ತೇ ಅಂತ ನೀವೇ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೇಗೆ ಸಾರ್? ಮತ್ತೆ ನಾನು ಹೇಳಿದ್ದು 3 ದಿನ ಆದ್ಮೇಲೆ ಇರೋ ಮುಹೂರ್ತ. 4ನೇ ದಿನ ರಾತ್ರಿನೇ ನಿಮ್ಮ ಫಸ್ಟ್ ನೈಟ್. ನಾಣಿ ನಮ್ ಮಾತು ಒಪ್ಪಿದ್ದಾನೆ ಚಂದ್ರಿಕಾ, ನಮ್ಗೆ ಫೇವರ್ ಆಗಿ ಮುಹೂರ್ತ ಇಟ್ಟ. 3 ದಿನ ಆದ್ಮೇಲೆ ಮತ್ತೇನಾದ್ರೂ ಹೇಳಿ ಮುಹೂರ್ತನ ಪೋಸ್ಟ್ಪೋನ್ ಮಾಡೋಣ. ನಾಣಿ, ಫೈಲ್ ನೋಡೋ ಕೈಗೆ ಪಂಚಾಂಗ ಕೊಟ್ರೆ ನೋಡು ಹೀಗೆ ಇರುತ್ತೆ. ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ಸರ್, ತುಂಬಾ ಚೆನ್ನಾಗಿ ನೋಡಿನೇ ಕರೆಕ್ಟ್ ಆದ ಮುಹೂರ್ತ ಇಟ್ಟಿದ್ದೀನಿ. ಏನ್ ಕರೆಕ್ಟು? 3 ದಿನದವರೆಗೂ ನಾನು ಏನ್ ಮಾಡ್ಬೇಕಯ್ಯ? ವೇಟ್ ಮಾಡ್ಬೇಕು. ಸರಿ ನಾಣಿ, ಆ ಮುಹೂರ್ತನೇ ಇಟ್ಬಿಡು. ಕಲ್ಪನಾ, ನಾಣಿಗೆ ತಾಂಬೂಲ ಕೊಡು. ಸರಿ. ಅಯ್ಯಯ್ಯೋ, ಚೆನ್ನಾಗಿ ಹೇಳಿದ್ರಿ. ಅದೆಲ್ಲ ನನಗ್ಯಾಕೆ? ಏನೋ ಇವ್ರ ಸಂಪ್ರದಾಯ ಇವ್ರದು. ನಾಣಿ ತಗೋ. ಏನ್ ಮೇಡಮ್ ಇದು? ಬೇಡ ಅಂದ್ರೂ ನೀವು ಕೇಳಲ್ಲ. 3 ದಿನದ ನಂತರ ಅಲ್ವಾ ಮುಹೂರ್ತ? ನಾನಿನ್ ಹೊರಡ್ತೀನಿ. ನಾಣಿ ಅಮ್ಮ, 1 ನಿಮಿಷ ಬರ್ತೀಯಾ? ಬಂದೆ ಅಮ್ಮ. ಬರ್ತೀನಿ ನಿತ್ಯ. ಮೊದ್ಲೇ ಹೇಳ್ತಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ, ಯೋಚನೆ ಮಾಡಿ ನಿರ್ಧಾರ ಮಾಡಿ. ಯಾವ್ದ್ರ ಬಗ್ಗೆ? ನನ್ ಬಗ್ಗೆ. ಯೋಚನೆ ಮಾಡೋದಕ್ಕೆ ಏನಿದೆ? ನೀನೇ ನನ್ ಜೀವ, ನೀನೇ ನನ್ ದೇವತೆ. ನಿನ್ ಹಾಗೆ ಯಾರೂ ಇಲ್ಲ. ಅದೇ ನನ್ ಸಮಸ್ಯೆ. ನಾನು ಯಾರ ಹಾಗೂ ಇಲ್ಲ, ಯಾರಿಗೋಸ್ಕರ ಬದ್ಲಾಗಲ್ಲ. ನನ್ನ ಹಾಗೆ ಇರ್ತೀನಿ. ನನ್ ಮನ್ಸಿಗೆ ಕರೆಕ್ಟ್ ಅನ್ಸಿದ್ದೆ ಮಾಡ್ತೀನಿ. ತಪ್ಪು ಅನ್ಸಿದ್ರೆ ಪ್ರಾಣ ಹೋದ್ರೂ ಮಾಡಲ್ಲ. ಅದಕ್ಕೆ
ಇದಕ್ಕೂ ಮೊದಲು ತಪ್ಪು ಅನ್ಸಿ ಸ್ವಲ್ಪ ದಿನ ನಿಮ್ಮಿಂದ ದೂರ ಇದ್ದೆ. ಅದು ಕರೆಕ್ಟ್ ಅಲ್ಲ ಅನ್ಸಿ ಈಗ ನಿಮ್ಗೆ ಹತ್ರ ಆಗ್ಬೇಕು ಅಂದ್ಕೊಂಡಿದೀನಿ. ಇನ್ನೂ ಹತ್ರ ಆಗ್ಬೇಕು ಅನ್ಕೊಳ್ಳೋದ್ರಲ್ಲೇ ಇದ್ಯಾ? ಹತ್ರ ಆಗಲ್ವಾ? ಆಗ್ತೀನಿ, ಆದ್ರೆ ಮತ್ತೆ ನೀವ್ ನಾನ್ ಬೇಡ ಅಂತ ನನ್ನ ದೂರ ಮಾಡೋ ಪ್ರಯತ್ನ ಮಾಡಿದ್ರೆ ಈ ಸಲ ಮಾತ್ರ ಜೀವಂತವಾಗಿರಲ್ಲ. ನಿಮ್ಗೆ ಸಿಗ್ದಿರೋ ಅಷ್ಟು ದೂರ ಹೊರಟೋಗ್ತೀನಿ. ಏನು ಸೆಂಟಿಮೆಂಟಲ್ ಆಗಿ ಹತ್ರ ಬಂದು ಸೈಲೆಂಟ್ ಆಗಿ ಕೈ ಹಿಡ್ಕೊಂಡ್ರಿ? ಬಿಡ್ರಿ. ಬಿಡಲ್ಲ. ಈಗ ನೀನೇ ಅಲ್ವಾ ಹೇಳಿದ್ದು ಬಿಡ್ಬೇಡ ಅಂತ. ಯಾವತ್ತೂ ಬಿಡಲ್ಲ. ಹೀಗೆ ಇರು, ಇಷ್ಟ ಆದ ಹಾಗಿರು. ನಿನ್ ಒರಿಜಿನಲ್ ಕ್ಯಾರೆಕ್ಟರಿಂದ ದೂರ ಆಗ್ಬೇಡ. ನಿಜ ಹೇಳ್ಬೇಕು ಅಂದ್ರೆ ನಿನ್ನ ಆ ಕ್ಯಾರೆಕ್ಟರ್ ನೋಡೇ ನಿನ್ನನ್ನು ಇಷ್ಟಪಟ್ಟಿದ್ದು. ನಿನ್ ಮಾತು, ನೋಟ, ತುಂಟಾಟ ನಂಗೆ ತುಂಬಾ ಇಷ್ಟ. ಅದಕ್ಕೆ ನಾನು ಬಿದ್ದಿದ್ದು. ಇಲ್ಲಿವರೆಗೂ ನೀನ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ಬೇಕು ಅಂದ್ರು ನಿಂಗೆ ಆಗಲ್ಲ. ನಮ್ಮ ಮಧ್ಯೆ ಏನಾದ್ರೂ ತಪ್ಪಾಗಿದ್ರೆ ಅದು ನಂದೇ. ಗೊತ್ತಿಲ್ಲದೆ ಮಿಸ್ಟೇಕ್ ಮಾಡಿದೆ. ಇನ್ಮೇಲೆ ಹಾಗಾಗಲ್ಲ. ನಿನಗೆ ನೋವಾಗಿದ್ದ ಹಾಗೆ ನಾನು ಎದೆಲಿ ಇಟ್ಕೊಂಡು ನೋಡ್ಕೋತೀನಿ. ಐ ಪ್ರಾಮಿಸ್ ನಿತ್ಯ. ಆದ್ರೆ ನಾನೊಂದು ಸ್ವಲ್ಪ ತಲೆ ಕೆಟ್ಟವನು. ನಾನೊಂದು ಸ್ವಲ್ಪ ಲೂಸ್. ಹೌದೌದು, ಅದು ನಿಜನೇ. ಅಫ್ಕೋರ್ಸ್ ಅದನ್ನ ನೀನ್ ಅರ್ಥ ಮಾಡ್ಕೋ. ಸ್ವಲ್ಪ ಅಡ್ಜಸ್ಟ್ ಆದ್ರೆ ಸೂಪರ್ ಆಗಿರುತ್ತೆ. ಅದ್ ಸರಿ ಬಿಡಿ, ನೀವ್ ಹೇಳಿದ್ದಲ್ದೆ ಸತ್ಯ ತಿಳ್ಕೊಳ್ದೆ ಗಂಗನ್ನ ಸಾವಿನ ದೌಡೆಗೆ ತಳ್ತಿದ್ಯಾ. ಆ ಮನೆ ಶಾಪಕ್ಕೆ ಗಂಗನ್ನ ಬಲಿ ಕೊಡಕ್ ನೋಡ್ತಿದ್ಯಾ. ಒಬ್ಳು ಮಗಳ ಸಂತೋಷಕ್ಕೋಸ್ಕರ ಇನ್ನೊಬ್ಳು ಮಗಳಿಗೆ ಕಷ್ಟ ಕೊಡ್ತಿದ್ಯಾ. ನಾನು ಹೇಳೋ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಅದೇನೋ ಟೆಸ್ಟ್ ಇರುತ್ತಂತಲ್ಲ, DNA ಟೆಸ್ಟ್. ಹೋಗಿ ಅದನ್ನ ಮಾಡಿಸು. ಅದಕ್ಕೆ ಅಲ್ವಾ ಇನ್ಯಾವತ್ತೂ ಬಿಡಬಾರ್ದು ಅಂತ ಹಿಡ್ಕೊಂಡಿದ್ದು. ಮಾಮೂಲಾಗಿ ಎಲ್ಲ ಹೆಂಡ್ತಿರು ಗಂಡನ್ನ ಸೆರ್ಗಲ್ ಕಟ್ಕೊಂಡು ತಿರುಗ್ಬೇಕು ಅನ್ಕೋತಾರೆ. ನಾನೇ ನಿನ್ ಸೆರ್ಗ್ ಹಿಡ್ಕೊಳ್ಳೋಣ ಅನ್ಕೊಂಡ್ರೆ ನೀನ್ ಮಾತ್ರ ಬಿಡು ಅಂತೀಯ. ಏನ್ ಮಾಡೋದು, ಇದು ಯೂನಿವರ್ಸಲ್ ಪ್ರಾಬ್ಲಮ್. ನೀವು ಹೆಣ್ಮಕ್ಳು ಯಾವಾಗ್ಲೂ ಹೀಗೆ. ಈ ಗಂಡ್ ಮಕ್ಳನ್ನ ಅರ್ಥನೇ ಮಾಡ್ಕೊಳಲ್ಲ. ಈಗೇನು ನಿಮ್ ಪ್ರಾಬ್ಲಮ್? ನೀನೇ ನನ್ ಪ್ರಾಬ್ಲಮ್. ನಾನಾ? ಹೌದು. ಆ ನಿನ್ ಕಣ್ಗಳಿಂದ ಕಲ್ಲಂತ ನನ್ನ ಹೃದಯನ ಮೆತ್ತಗ್ ಮಾಡಿ ಗಡಿಯಾರದ ಮುಳ್ಳಿನ ಹಾಗೆ ನೀನ್ ಸುತ್ತ ಸುತ್ತು ಹೋಗ್ ಮಾಡಿದ್ಯಾ. ಹೊರಗಡೆ ಎಷ್ಟೇ ಕೆಲ್ಸ ಇದ್ರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿತ್ಯ ನಿತ್ಯ ಅಂತ ನಿನ್ನೆ ಕನ್ವರ್ಸ್ತಿದ್ರೆ ನನ್ ಕಷ್ಟಕ್ಕೆ ನಿನ್ ಮನ್ಸ್ ಕರಗ್ತಿಲ್ವೇನೆ? ಹೌದಾ? ಮತ್ತೆ ನಿಮ್ಗೆ ಹೊರಗಡೆ ಅಷ್ಟು ಕೆಲ್ಸ ಇದ್ಮೇಲೆ ನಾನ್ ಸೆರ್ಗ್ ಹಿಡ್ಕೊಳ್ಳಿ ಅಂತ ನಾನ್ ಹೇಳಿದ್ನಾ? ಹೇಳಿಲ್ಲ. ಮತ್ ಯಾಕೆ ಈ ನಾಟಕ? ವೇಷ ಅಲ್ಲ, ಸರಸ. ಅದೇ ಯಾಕೆ ಅಂತ ಕೇಳ್ತಿರೋದು. ಮುತ್ತಿಗೋಸ್ಕರ. ಮತ್ತೇನು ಕೊಡೋದ್ ಬೇಡ್ವಾ? ಪ್ಲೀಸ್ 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 ನಿತ್ಯ. ಏನು ಪ್ಲೀಸು? ಒಂದೇ ಮುತ್ತು, ಒಂದೇ ಒಂದ್ ಮುತ್ತು. ಅರೆ, ಒಂದು ಇಲ್ಲ ಅರ್ಧನೂ ಇಲ್ಲ. ಒಳ್ಳೆ ತರಕಾರಿ ವ್ಯಾಪಾರ ಮಾಡ್ಬೇಡಿ.
ಎಲ್ಲ ಅವತ್ತೇನೆ. ಯಾವತ್ತು? ಮುಹೂರ್ತ ಇಟ್ಟಿದ್ದೀನ. ಮುತ್ ಕೊಡಕ್ಕೂ ಮುಹೂರ್ತನ? ಹದ್ದಾಟಬಾರ್ದು ಅಂತ ಮುಹೂರ್ತ. ಏನಿದು? ಇಲ್ಲಿವರೆಗೂ ನಾವ್ ಎಷ್ಟು ಸಲ ಕಿಸ್ ಮಾಡಿಲ್ಲ. ಆಗ ಬೇರೆ ಈಗ ಬೇರೆ. ಇಲ್ಲ ಆಗಲ್ಲ ಅಂತ ನೀವು ಬಲವಂತ ಮಾಡಿದ್ರೆ ನಾನು ಮನೇಲಿ ಎಲ್ಲಾರನ್ನೂ ಕರಿತೀನಿ. ನಾನೇನ್ ಕಿಚನ್ಗೆ ಹೋಗಿ ಕಾಫಿ ಟೀ ತಗೋಬ ಅಂತ ಹೇಳಿದ್ನಾ? ಇಲ್ಲ ಆಫೀಸ್ಗೆ ಹೋಗಿ ಫೈಲ್ಸ್ ಮೇಲೆ ಸೈನ್ ಮಾಡು ಅಂತ ಹೇಳಿದ್ನಾ? ನಿನ್ ತುಟಿಯಿಂದ ನನ್ ತುಟಿ ಮೇಲೆ ಮುತ್ತಿನ ಸೈನ್ ಕೊಡು ಅಂತ ತಾನೇ ಕೇಳಿದ್ದು. ಸೈನ್ ತುಟಿಯಿಂದಾನೇ ಮಾಡ್ಬೇಕಾ? ನನ್ ಕೈಯಿಂದ ನಿಮ್ ಕೆನ್ನೆ ಮೇಲೆ ಮಾಡ್ಬೋದಲ್ಲ. ಅದ್ನ ಮುತ್ತು ಅನ್ನಲ್ಲ, ಕಪಾಳ ಮೋಕ್ಷ ಅಂತ ಹೇಳ್ತಾರೆ. ಆಗ್ಲೇ ತಾನೇ ಹೊಡ್ದಿಯಲ್ಲ, ಈಗ ಮುತ್ತು ಕೊಡ್ಬೋದಲ್ವಾ? ಕೊಡ್ಲೇಬೇಕಾ? ತಪ್ಪೇನಲ್ವಲ್ಲ. ಮೊಂಡೆ ನೀವು. ಕಣ್ಮುಚ್ಕೊಳ್ಳಿ. ಯಾಕೆ? ಮುತ್ ಕೇಳಿದ್ರಲ್ಲ. ಅಮ್ಮ, ಮುತ್ತು ಕೊಡ್ತೀಯ ತಾನೆ, ಮತ್ತೆ ಕೆನ್ನೆ ಹೊಡಿಯಲ್ಲ ಅಲ್ವಾ? ಮಹಾನುಭಾವ, ಮಾತಿಗ್ ತಪ್ಪಲ್ಲ. ಕಣ್ಮುಚ್ಕೊಳ್ಳಿ. ನೀನು ನಿನ್ ಭಾಷೆ ಹೊರಡ. ಅಜ್ಜಿ, ನಿತ್ಯ ನಾನು ಸ್ವಲ್ಪ ಹೊರಗೆ ಹೋಗ್ಬೇಕು. ಇವಾಗ ಯಾಕಮ್ಮ? ಅಂದ್ರೆ ನಾಡಿದ್ದೆ ಶೋಭನಾ ಇದೆಯಲ್ವಾ ಅಜ್ಜಿ, ನಮ್ ಕಡೆಯಿಂದ ಕೆಲವು ಫಾರ್ಮಾಲಿಟೀಸ್ ಕೂಡ ಇರತ್ತಲ್ವಾ? ಇನ್ನು ನಮ್ ಕಡೆ ನಿಮ್ ಕಡೆ ಏನತ್ಗೆ? ನಿತ್ಯ ನಿಮ್ ಮಗಳಲ್ಲ, ನಮ್ ಹುಡ್ಗಿ. ನಿಮ್ ಮಗಳಾಗಿರೋ ನನ್ ಮಗಳಿಗೆ ನಾನು ಏನಾದ್ರೂ ಮಾಡ್ಬೇಕಲ್ವಾ? ಶಾಪಿಂಗ್ ಕರ್ಕೊಂಡು ಹೋಗಿ ಬಟ್ಟೆ ಆದ್ರೂ ಕೊಡಿಸ್ತೀನಿ. ಅದೆಲ್ಲ ನಾವು ನೋಡ್ಕೋತೀವಿ ಬಿಡಿ. ಮತ್ತೆ ನಿಮ್ಗೆ ಯಾಕೆ ಶ್ರಮ? ಶ್ರಮ ಅಂದ್ಕೊಂಡ್ರೆ ಹೇಗ್ ಬಾವಾ? ಹುಟ್ಟಿದ ಮನೆದು ಅಂತ ಏನಾದ್ರೂ ಇರ್ಬೇಕಲ್ಲ. ಹೌದು, ಅವಳನ್ನ ಇಬ್ಬರ ತರ ನೋಡ್ಕೋಬೇಕಲ್ಲ. ಇಬ್ರೇನು? ಒಬ್ಬಳನ್ನೇ ಇಬ್ರಾಗಿ ಹೇಗ್ ಮಾಡ್ತೀರಾ? ಅದೇ ತಿಳ್ಕೋಬೇಕು. ಐ ಮೀನ್, ಈ ಮನೆ ಸೊಸೆಯಾಗಿ ನಮ್ಮನೆ ಮಗಳಾಗಿ ನಿತ್ಯಾಗೆ 2 ಜವಾಬ್ದಾರಿ ಇದೆ ಅಲ್ವಾ? ಸರಿನಮ್ಮ, ಬೇಗ ಬಂದ್ಬಿಡಿ. ಸರಿ ಅಜ್ಜಿ. ಬಾ ನಿತ್ಯ. ಸ್ವಾರ್ಥ ಕೆಟ್ಟದೇ ಇರ್ಬೋದು ಮೇಡಮ್. ಆ ಸ್ವಾರ್ಥದ ಹಿಂದೆ ಒಂದು ಒಳ್ಳೇದಿರ್ಬೋದು ಅನ್ನೋ ರೂಲ್ ಏನಿಲ್ವಲ್ಲ. ನೀನ್ ಒಳ್ಳೆ ಯೋಚನೆ ಮಾಡೋದಕ್ಕೆ ನಿನ್ಗೆ ಹಾಗ ಅನಿಸ್ತಿದೆ. ಇಲ್ಲ ಮೇಡಮ್, ನಿಮ್ ಒಳ್ಳೆತನಾನೇ ನನ್ನ ನಡೆಸ್ತಿದೆ. ಅಮ್ಮ, ಗುರು, ದೈವ ಎಲ್ಲ ನೀವೇ ನನ್ಗೆ. ನನ್ನಮ್ಮ ದೇವ್ಗೆ ಆದ್ರೆ ನೀವು ಯಶೋದಮ್ಮ ಮೇಡಮ್. ನೀನು ನನ್ನ ಅಮ್ಮ ಅಂತ ಹೇಳ್ತಿದ್ಯಾ? ನಾನು ನೀನ್ ನನ್ನ ಮಗಳು ಅಲ್ವೋ ಅಂತ ತಿಳ್ಕೊಳ್ಬೇಕಾಗಿದೆ. ಕೆಲವೇ ಹೆಜ್ಜೆ ದೂರ, ಕೆಲವು ಕ್ಷಣದ ಸಮಯ, ಒಂದು ಚಿಕ್ಕ ಪರೀಕ್ಷೆ. ನಮ್ ಸಂಬಂಧ ಏನು ಅಂತ ಗೊತ್ತಾಗತ್ತೆ ಗಂಗಾ.